Good morning, everybody, and welcome to the class studio. Today we learn 7th Standard English 4th lesson Leg Trap. This is written by Manorama Jaffa. This is an amazing story about a boy and his bravery. Before we start the lesson, subscribe our channel and press the bell icon for the latest updates. Now we start the lesson. Dheera was a shoeshine boy. He lost his father when he was very young and lived with his mother and sister. He was hard-working boy. After school, he would sit near a cinema hall and polish shoes for a living. ಈ ಒಂದು ಪಾಠದಲ್ಲಿ ಒಬ್ಬ ಹುಡುಗನ ಧೈರ್ಯದ ಕಥೆಯನ್ನು ಹೇಳಲಾಗಿದೆ. ಧೀರ ಅನ್ನುವಂತಹ ಒಬ್ಬ ಹುಡುಗ ಅವನು ಶೂ ಪಾಲಿಷ್ ಮಾಡ್ತಾ ಇದ್ದ. ಅವನೊಬ್ಬ ಶೂ ಪಾಲಿಷ್ ಮಾಡುವಂತಹ ಹುಡುಗ. ಚಿಕ್ಕಂದಿನಲ್ಲಿಯೇ ತನ್ನ ತಂದೆಯನ್ನು ಅವನು ಕಳ್ಕೊಂಡಿದ್ದ ಹಾಗೂ ತನ್ನ ತಾಯಿ ಮತ್ತು ತಂಗಿಯ ಜೊತೆಯಲ್ಲಿ ವಾಸಿಸ್ತಾ ಇರ್ತಾನೆ. ಅವನೊಬ್ಬ ಬಹಳ ಪರಿಶ್ರಮಿ ಹುಡುಗ. ಶಾಲೆ ಮುಗಿದ ನಂತರ ಆತ ದಿನ ಸಂಜೆ ಸಿನಿಮಾ ಹಾಲ್ ಬಳಿಯಲ್ಲಿ ಕುಳಿತು, ಸಿನಿಮಾ ಹಾಲ್ ಇರುತ್ತಲ್ವ ಅದರ ಮುಂಭಾಗದಲ್ಲಿ ಕುಳಿತು ಶೂ ಪಾಲಿಷನ್ನು ಮಾಡ್ತಾ ಇರ್ತಾನೆ. ಇದರಿಂದ ಬಂದಂಥ ಹಣದಿಂದ ಆತ ಜೀವನವನ್ನು ಸಾಗಿಸ್ತಾನೆ. ಚೆಕ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಹಿಯರ್ ಸಮ್ ಕ್ವಶನ್ಸ್ ಆರ್ ಗಿವನ್. ಟ್ರೈ ಟು ಆನ್ಸರ್ ಇಟ್. ಓಕೆ, ಆನ್ಸರ್ ದ ಫಾಲೋಯಿಂಗ್ in a word, a phrase or a sentence each. First one, what is the name of the shoeshine boy? Yes, the answer is the name of the shoeshine boy is Dheera. Second one, who was he living with? Answer is he was living with his mother and sister. Where did he sit to earn a living? ಹೇಳಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಇದೆ ಅಲ್ವಾ? Yes, anybody? Yes, the answer is he would sit near a cinema hall and polish shoes to earn his living. ಜೀವನ ಸಾಗಿಸೋದಕ್ಕಾಗಿ ಆತ ಸಿನಿಮಾ ಹಾಲ್ ಎದುರಿಗೆ ಕುಳಿತು ಶೂ ಪಾಲಿಶನ್ನು ಮಾಡ್ತಾ ಇದ್ದ. Okay, see the next para. One day it was a very hot. Dheera sat under a tree counting his day's earning and humming a popular tune when he overheard a passerby say, "A thief has just robbed and escaped from the jewelry shop." Dheera stopped counting. He quickly put his money back in his pocket and asked the passerby, "When? Where?" "Just now." "He stole a gold necklace and managed to run away. They say he has a beard." So saying, the passerby went on his way. ನೋಡಿ, ಎರಡನೇ ಪ್ಯಾರಾದಲ್ಲಿ ಒನ್ ಡೇ ಇಟ್ ವಾಸ್ ವೆರಿ ಹಾಟ್ ಅಂದರೆ ಆ ದಿನ ತುಂಬ ಬಿಸಿಲಿತ್ತಂತೆ. ಸೊ ಧೀರ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ಆ ದಿನದ ಎಲ್ಲ ದುಡಿಮೆಯನ್ನು, ಆ ಹಣವನ್ನು ಕೌಂಟ್ ಮಾಡ್ತಾ ಕೂತಿರ್ತಾನೆ. ಹಾಗೆಯೇ ತನಗಿಷ್ಟವಾದಂಥ ಒಂದು ಟ್ಯೂನನ್ನು, ಒಂದು ಸಂಗೀತದ ಒಂದು ಟ್ಯೂನನ್ನು ಆತ ಮನಸ್ಸಿನಲ್ಲೇ ಹಾಡ್ಕೋತಿರ್ತಾನೆ. ಆ ಸಂದರ್ಭದಲ್ಲಿ ದಾರಿ ಹೋಗ ಒಬ್ಬ ಎ ಪಾಸರ್ ಬೈ ಸೇ ಏನು ಹೇಳ್ತಾನಪ್ಪ ಅಂದರೆ, ಹೇಳ್ತಾ ಹೋಗ್ತಾ ಇರ್ತಾನೆ, ಎ ಥೀಫ್ ಹ್ಯಾಸ್ ಜಸ್ಟ್ ರಾಬ್ಡ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಜ್ಯುವೆಲ್ರಿ ಶಾಪ್. ಈಗ ತಾನೇ ಒಬ್ಬ ಕಳ್ಳ ಆ ಒಂದು ಜ್ಯುವೆಲ್ರಿ ಶಾಪಿಂದ, ಅಂದರೆ ಅಕ್ಕಸಾಲಿಗನ ಅಂಗಡಿಯಿಂದ ಒಂದು ನೆಕ್ಲೆಸನ್ನು ಕದ್ದು ಓಡ್ ಹೋಗ್ತಿದ್ದಾನೆ ಅಂತ ಹೇಳ್ತಾ ಹೋಗ್ತಾನೆ. ಧೀರ ತಕ್ಷಣ
ತಾನು ಹಣವನ್ನು ಕೌಂಟ್ ಮಾಡ್ತಿದ್ನಲ್ವ ಅದನ್ನು ನಿಲ್ಲಿಸ್ಬಿಟ್ಟು ಅದನ್ನು ಮತ್ತೆ ತನ್ನ ಪಾಕೆಟಲ್ಲಿ ಇಟ್ಕೋತಾನೆ ವಾಪಸ್ಸಾಗಿ. ಆ ನಂತರ ಅವನಿಗೆ ಕೇಳ್ತಾನೆ ಪಾಸರ್ ಬೈ ಮೀನ್ಸ್ ಅಲ್ಲಿ ಹೋಗ್ತಿದ್ದಂತಹ ದಾರಿ ಹೋಗ. ಯಾವಾಗ, ಎಲ್ಲಿ ಅಂತ ಹೇಳಿ ಪ್ರಶ್ನಿಸ್ತಾನೆ. ಆಗ ಅವನು ಜಸ್ಟ್ ನಾವು, ಈಗ ತಾನೆ ಅಂತ ಹೇಳಿ ಉತ್ತರ ಕೊಡ್ತಾನೆ. ಹಿ ಸ್ಟೋಲ್ ಎ ಗೋಲ್ಡ್ ನೆಕ್ಲೇಸ್, ಅವನು ಒಂದು ಚಿನ್ನದ ನೆಕ್ಲೇಸನ್ನು ಕದ್ದಿದ್ದಾನೆ ಮತ್ತು ಇಲ್ಲಿಂದ ಓಡ್ ಹೋಗ್ತಾ ಇದ್ದಾನೆ ಅಂತ ಹೇಳಿ ಅವನು ಹೇಳ್ತಾನೆ ಅವನಿಗೆ. ಹಾಗೆಯೇ ಆ ದಾರಿ ಹೋಗ ಹೇಳ್ತಾನೆ ಅವನಿಗೆ ಒಂದು ಗಡ್ಡ ಕೂಡ ಇದೆ, ಅವನು ಗಡ್ಡಧಾರಿಯಾಗಿದ್ದಾನೆ ಅವನು ಅಂತ ಹೇಳಿ. ಹಿ ಹ್ಯಾಸ್ ಎ ಬಿಯರ್ಡ್, ಅವನು ಗಡ್ಡಧಾರಿಯಾಗಿದ್ದಾನೆ. ಸೊ ಸೇಯಿಂಗ್ ದ ಪಾಸರ್ ಬೈ ವೆಂಟ್ ಆನ್ ಹಿಸ್ ವೇ, ಇದನ್ನು ಹೇಳಿಬಿಟ್ಟು ಆ ದಾರಿ ಹೋಗ ತನ್ನ ದಾರಿಯಲ್ಲಿ ತನ್ನ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಕೆಲವೊಂದು ಕ್ವಶನ್ಸನ್ನು ನೀಡಿದ್ದಾರೆ, ಸೊ ಅವುಗಳಿಗೆ ನಾವು ಆನ್ಸರ್ ಮಾಡೋದಕ್ಕೆ ಪ್ರಯತ್ನಿಸೋಣ. ವಾಟ್ ವಾಸ್ ಧೀರಾ ಡೂಯಿಂಗ್ ವೆನ್ ಹಿ ವಾಸ್ ಹಮ್ಮಿಂಗ್ ಎ ಟ್ಯೂನ್? ಆನ್ಸರ್ ಈಸ್ ಧೀರಾ ವಾಸ್ ಕೌಂಟಿಂಗ್ ಹಿಸ್ ಡೇಸ್ ಅರ್ನಿಂಗ್ ವೆನ್ ಹಿ ವಾಸ್ humming a popular tune. Second one, what made him stop it? ಯಾಕೆ ಅವನು ಅದನ್ನು ನಿಲ್ಲಿಸ್ಬಿಡ್ತಾನೆ ಎಣಿಸೋದನ್ನ? The answer is he stopped counting money when he overheard a passerby say a thief has just robbed and escaped from the jewelry shop. ಕಳ್ಳ ಈಗ ತಾನೇ ಸರವನ್ನು ಕದ್ದು ಓಡೋಗ್ತಿದ್ದಾನೆ ಅನ್ನೋದನ್ನು ಕೇಳಿಸ್ಕೊಂಡಾಗ ಆತ ಏನು ಮಾಡ್ತಾನೆ, ಹಣವನ್ನು ಎಣಿಸೋದನ್ನು ನಿಲ್ಲಿಸ್ತಾನೆ. ದ ಥರ್ಡ್ ಕ್ವಶನ್, ದ ಪಾಸರ್ ಬೈ ಗೇವ್ ಧೀರಾ 3 pieces ಆಫ್ ನ್ಯೂಸ್. ದೇವರ್ ದಾರಿ ಹೋಗ ಅವನಿಗೆ 3 ನ್ಯೂಸ್ಗಳನ್ನು ಕೊಡ್ತಾನೆ. ಅವು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಫಸ್ಟ್ ಒನ್, ಎ ಥೀಫ್ ಹ್ಯಾಸ್ ಜಸ್ಟ್ ರಾಬ್ಡ್. B, the thief escaped from the jewelry shop. C, he stole gold necklace. Okay, the 3 news is given by passerby to Dhira. Okay, ಈಗ ನಾವು ಪಾಠವನ್ನು ಮುಂದುವರಿಸೋಣ. The third paragraph is Dhira was about to go towards the jewelry shop to find out more details when a customer came to him. ಇದನ್ನು ಕೇಳಿದಂತಹ ಧೀರ ಏನು ಮಾಡ್ತಾನಪ್ಪ ಅಂದರೆ ಆ ಒಂದು ಜ್ಯುವೆಲ್ರಿ ಶಾಪ್ ಹತ್ರ ಹೋಗ್ತಾನೆ. ಹೋಗಿ ಅಲ್ಲಿ ಇನ್ನೂ ಏನು ಗೊತ್ತಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವನ ಹತ್ರ ಒಬ್ಬ ಕಸ್ಟಮರ್, ಒಬ್ಬ ಗ್ರಾಹಕ ಬಂದ್ಬಿಡ್ತಾನೆ ಶೂ ಪಾಲಿಷ್ ಮಾಡಿಸ್ಕೊಳ್ಳೋದಕ್ಕೆ. ಬಾಯ್, ಪಾಲಿಷ್ ಮೈ ಶೂಸ್ ನೈಸ್ಲಿ, ದೇರ್ ಇಸ್ ನೋ ಹರಿ. ಆತ ಬಂದ್ಬಿಟ್ಟೇನು ಹೇಳ್ತಾನೆ, ಏ ಹುಡುಗ, ನನ್ನ ಶೂ ಪಾಲಿಷ್ ಮಾಡು, ಆದರೆ ಬೇಗ ಅರ್ಜೆಂಟ್ ಏನಿಲ್ಲಪ್ಪ, ಹಿ ಸೆಡ್. ಓಕೆ, ಲುಕಿಂಗ್ ಅಟ್ ಹಿಸ್ ರಿಸ್ಟ್ ವಾಚ್, ಆತ ತನ್ನ ಕೈಯಲ್ಲಿ ಕಟ್ಟಿದ್ದಂತಹ ರಿಸ್ಟ್ ವಾಚನ್ನು ನೋಡಿಬಿಟ್ಟು ಇದನ್ನು ಹೇಳ್ತಾನೆ. ಅಂದರೆ ಟೈಮ್ ಇದೆ ಅವನ ಹತ್ರ, ಇನ್ನು ತುಂಬ ಆರಾಮಾಗಿ ಮಾಡು, ನೈಸ್ಲಿ ಚೆನ್ನಾಗಿ ಮಾಡು ಅಂತ ಹೇಳ್ತಾನೆ. ದ ಕಸ್ಟಮರ್ ವಾಸ್ ವೇರಿಂಗ್ ಎ ಪಿಂಕ್ ಶರ್ಟ್ ಆ್ಯಂಡ್ ಎ ರೆಡ್ ಟೈ. ಹಿ ಲುಕ್ಡ್ ಲೈಕ್ ಎ ರಿಚ್ ಮ್ಯಾನ್. ಆ ಒಬ್ಬ ಕಸ್ಟಮರ್, ಆ ಗ್ರಾಹಕ ಇದ್ದಾನಲ್ವಾ, ಆತ ಪಿಂಕ್ ಶರ್ಟ್ ಮತ್ತು ರೆಡ್ ಕಲರಿನ ಟೈಯನ್ನು ಶರ್ಟಿಗೆ ಹಾಕಿದ್ದ. ಹಾಗೆಯೇ ಆತ ಬಹಳ ಶ್ರೀಮಂತ ವ್ಯಕ್ತಿ ಥರ ಕಾಣಿಸ್ತಾ ಇದ್ದ. ನೋಡಿ, ಚಿತ್ರದಲ್ಲಿ ತೋರಿಸಿದ್ದಾರೆ ಇಲ್ಲಿ ಶೂ ಪಾಲಿಷ್ ಮಾಡ್ತಾ ಇರುವಂಥ ಹುಡುಗ ಧೀರಾ ಮತ್ತು ಈತ ಆ ಗ್ರಾಹಕ ಪಿಂಕ್ ಶರ್ಟ್ ಮತ್ತು ರೆಡ್ ಟೈ ಹಾಕಿರ್ತಾನೆ ಇವನು. ನೆಕ್ಸ್ಟ್ ಪ್ಯಾರಾ, ಧೀರಾ ಸ್ಯಾಟ್ ಡೌನ್ ಇಮಿಡಿಯೇಟ್ಲಿ ಟು ಪಾಲಿಷ್ ಹಿಸ್ ಶೂಸ್ though his mind was still on the theft. ಧೀರಾ ದಿನ ತಾನು ಮಾಡ್ತಿದ್ದಂತಹ ಕೆಲಸ ಶೂ ಪಾಲಿಷ್ ಮಾಡೋದಲ್ವಾ. ಸೊ ತಕ್ಷಣ ಅವನೇನು ಮಾಡ್ತಾನೆ, ಗ್ರಾಹಕ ಬಂದಿದ್ದಾನೆ ಅಂದಾಗ ಶೂ ಪಾಲಿಷ್ ಮಾಡಲಿಕ್ಕೆ ಕೂತ್ಕೋತಾನೆ. ಹಾಗೇನೆ ಆದರೂ ಕೂಡ ಅವನ ಮನಸ್ಸಿನಲ್ಲಿ ಏನು ವಿಚಾರ ನಡೀತಾ ಇದೆಯಪ್ಪ ಅಂದರೆ ಆ ಕಳ್ಳತನದ ಬಗ್ಗೆ ವಿಚಾರ ನಡೀತಾ ಇದೆ, ಯೋಚನೆ ಮಾಡ್ತಾ ಇದ್ದಾನೆ. ದ ಮ್ಯಾನ್ ಫಸ್ಟ್ ಪುಟ್ ಹಿಸ್ ಲೆಫ್ಟ್ ಫುಟ್ ಆನ್ ದ ಸ್ಟ್ಯಾಂಡ್ ವಿತ್ ಹಿಸ್ ಯೆಲ್ಲೋ ಕ್ಲಾತ್. ಧೀರಾ ಡಸ್ಟೆಡ್ ದ ಶೂ ಕ್ವಿಕ್ಲಿ. ಆ ಮನುಷ್ಯ ಫಸ್ಟ್ ತನ್ನ ಲೆಫ್ಟ್ ಲೆಗ್ ಅಂದರೆ ಎಡಗಾಲನ್ನು ಆ ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ಆಗ ಧೀರಾ ತನ್ನ ಯೆಲ್ಲೋ ಕ್ಲಾತ್ನಿಂದ ಆ ಶೂವನ್ನು ಡಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ದೆನ್ ಹಿ ಓಪನ್ಡ್ ಎ ಟಿನ್
took out some polish and smeared it on the shoe with his brush and started shining the shoe. ಅಷ್ಟೇ ಅಲ್ಲದೆ ಧೀರ ಆ ಡಸ್ಟ್ ಮಾಡಿದ ನಂತರ ಒಂದು ಟಿನ್ನನ್ನು ಓಪನ್ ಮಾಡಿ, ಒಂದು ಡಬ್ಬವನ್ನು ಓಪನ್ ಮಾಡಿ ಅದರಿಂದ ಸ್ವಲ್ಪ ಪಾಲಿಶನ್ನು ತಗೊಂಡು ಅವನ ಶೂ ಮೇಲೆ ಹಚ್ತಾನೆ. ಆ ನಂತರ ಆ ಬ್ರಷ್ನಿಂದ ಅದನ್ನು ಉಜ್ಜಲಿಕ್ಕೆ, ಶೈನಿಂಗ್ ಬರೋ ಥರ ಉಜ್ಜಲಿಕ್ಕೆ ಪ್ರಾರಂಭಿಸ್ತಾನೆ. Next, here some questions are given. Check your understanding. First one. Who stopped Dheera from going to the shop? ಧೀರಾನ ಶಾಪಿಗೆ ಹೋಗೋದ್ರಲ್ಲಿ ಯಾರು ನಿಲ್ಲಿಸ್ತಾರೆ? ಯಾಕೆ ನಿಲ್ತಾನೆ? ಈಗ ತಾನೇ ನಾವು ಕಲ್ತ್ವಿ ಅಲ್ವಾ? ಎಸ್, ದ ಆನ್ಸರ್ ಈಸ್ ದ ಕಸ್ಟಮರ್ ಸ್ಟಾಪ್ಡ್ ಧೀರಾ ಫ್ರಮ್ ಗೋಯಿಂಗ್ ಟು ದ ಶಾಪ್. ಆಗ್ತಾನೆ ಒಬ್ಬ ಕಸ್ಟಮರ್ ಬರ್ತಾನೆ, ಸೊ ಅದಕ್ಕೆ ಅವನು ನಿಲ್ತಾನೆ. ದ ಸ್ಟ್ರೇಂಜರ್ ಆಸ್ಕ್ಡ್ ಧೀರಾ ಟು ಡೂ ಹಿಸ್ ವರ್ಕ್ ಸ್ಲೋಲಿ ಆಸ್ ಹಿ ಹ್ಯಾಡ್ ಎ ಲಾಟ್ ಆಫ್. ಆನ್ಸರ್ ಈಸ್ time. He has a lot of time. Third one. What made the man look like a rich man? ಆತ ಶ್ರೀಮಂತ ಮನುಷ್ಯ ಅಂತ ಕಾಣೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅವನು ಹೇಗೆ ಶ್ರೀಮಂತ ಅಂತ ಕಾಣ್ತಾ ಇದ್ದ? ಲೆಸನಲ್ಲಿ ಅದ್ರ ಬಗ್ಗೆ ಏನು ಕೊಟ್ಟಿದ್ದಾನೆ ಅಂತ ಹೇಳಿ. ದ ಆನ್ಸರ್ ಈಸ್ ದ ಮ್ಯಾನ್ ವಾಸ್ ವೇರಿಂಗ್ ಕಾಸ್ಟ್ಲಿ ಕ್ಲಾತ್ಸ್ ಆ್ಯಂಡ್ ದ wrist watch made him look like a rich man. Understand, children? We continue the lesson. Through the corner of his eye, Dheera saw two policemen approaching. He was eager to ask them about the theft, but the customer seemed to have lost his temper. ಶೂ ಪಾಲಿಷ್ ಮಾಡ್ತಾನೆ ಧೀರಾ ತನ್ನ ಕಿರುಗಣ್ಣಿನಿಂದ, ಅಂದರೆ ಈ ಕೂತು ಕೆಲಸ ಮಾಡ್ತಿರುವಾಗಲೇ ಆ ಕಡೆ ಈ ಕಡೆ ನಿಧಾನಕ್ಕೆ ನೋಡ್ಕೋತಿರಲ್ಲ, ಹಾಗೆ ಆತ ಶೂ ಪಾಲಿಷ್ ಮಾಡ್ತಾನೆ 2 ಜನ ಪೊಲೀಸ್ಮೆನ್ಗಳು ಬರೋದನ್ನು ನೋಡ್ತಾನೆ. ಹಾಗೆಯೇ ಅವನಿಗೆ ಒಂದು ಕಾತುರ, ಬಹಳ ಈಗರ್ ಅಂದರೆ ಕಾತುರದಿಂದ, ಏನು ಕಾತುರತೆ ಇದೆ, ಸೊ ಆ ಒಂದು ಕಳ್ಳತನದ ಬಗ್ಗೆ ಇವ್ರ ಹತ್ರ ಕೇಳೋಣ ಅಂತ ಹೇಳಿ. ಆದರೆ ಕಸ್ಟಮರ್ ಎಲ್ಲಿ ಸಿಟ್ಟಾಗ್ತಾನೋ ಅಂತ ಹೇಳಿ ಕೂಡ ಅವನಿಗೆ ಒಂದು ಯೋಚನೆ ಆಗಿತ್ತು. You silly boy, you are not doing your job well, he cried, glancing quickly at the policeman. ತಕ್ಷಣ ಆ ಸಿಟ್ಟಾದಂತಹ ಗ್ರಾಹಕ ಏನು ಮಾಡ್ತಾನೆ, ಓ ಸಿಲ್ಲಿ ಬಾಯ್ ಅಂತ ಹೇಳಿ ಬೈದ್ಬಿಟ್ಟು, ನಿನ್ನ ಕೆಲಸನ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇಲ್ವಾ ಅಂತ ಹೇಳಿ ಆ ಪೊಲೀಸ್ಮನ್ ಕಡೆ, ಬರ್ತಾ ಇರುವಂತಹ ಪೊಲೀಸರು ಕಡೆ ನೋಡಿಕೊಂಡು ಇವನಿಗೆ ಗದರಿಸ್ತಾನೆ. ಪಾಲಿಷ್ ಮೈ ಶೂ ಟಿಲ್ ದೆ ಶೈನ್, ದೇರ್ ಆರ್ ಸ್ಟಿಲ್ 5 more minutes for the show to be over. ಆಗಲೇ ಹೇಳಿದ್ದ, ಟೈಮ್ ಇನ್ನೂ ಇದೆ, ನನ್ನ ಹತ್ರ ಬಹಳ ಟೈಮ್ ಇದೆ, ನೀನು ಅರ್ಜೆಂಟೇನು ಮಾಡಬೇಕಾಗಿಲ್ಲ ಅಂತ ಹೇಳ್ದ ಅಲ್ವಾ ಧೀರಾನಿಗೆ. ಬಟ್ ಈಗೇನು ಹೇಳ್ತಾ ಇದ್ದಾನೆ, ನಿನ್ನ ಹತ್ರ ಬರೀ 5 ನಿಮಿಷ ಇದೆ, ನೀನು ಬೇಗ ಬೇಗ ನನ್ನ ಶೂನ ಪಾಲಿಷ್ ಮಾಡಿ ಶೈನ್ ಮಾಡಬೇಕು, ಅದನ್ನು ಹೊಳೆಯೋ ರೀತಿಯಲ್ಲಿ ಚಮಕಾಯಿಸಬೇಕು ಅಂತ ಹೇಳ್ತಾನೆ. ಚೆಕ್ ಯು ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ನಾವೀಗ ನೋಡೋಣ. ವಿಚ್ ಸೆಂಟೆನ್ಸ್ ಇನ್ ಪ್ಯಾರಾಗ್ರಾಫ್ 5 ಶೋಸ್ ದ ಇಂಪೇಷನ್ಸ್ ಆಫ್ ದ ಕಸ್ಟಮರ್? ಆನ್ಸರ್ ಈಸ್, ಯು ಸಿಲ್ಲಿ ಬಾಯ್, ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್, cried. This sentence showed the impatience of the customer. Second question. How long did the customer ask Dheera to polish his shoes? The customer asked Dheera to polish his shoes for another 5 minutes. ನಿನಗೆ ಇನ್ನೂ 5 ನಿಮಿಷ ಟೈಮ್ ಇದೆ, ಅಷ್ಟರಲ್ಲಿ ನೀನು ಹೊಳೆಯೋ ಥರ ನನ್ನ ಶೂ ಪಾಲಿಷ್ ಮಾಡು ಅಂತ ಹೇಳ್ತಾನಲ್ವಾ, ಸೊ ಅದು ಓಕೆ. ಎಸ್, ದ ನೆಕ್ಸ್ಟ್ ಪ್ಯಾರಾ. Dheera was disturbed. He must be an influential man. He may even complain about me to the policeman, he thought.
ಧೀರಾವಾಗೆ ಈಗ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಯಿತು. ಇದೇನಪ್ಪ ಇವನು ಹೀಗೆ ಹೇಳ್ತಾ ಇದ್ದಾನೆ, ನಿನ್ನ ಹತ್ರ 5 ನಿಮಿಷ ಮಾತ್ರ ಟೈಮ್ ಇದೆ ಅಂತ ಹೇಳಿ ಗದರಿಸ್ತಾನಲ್ವಾ. ಸೊ ಅವನು ಡಿಸ್ಟರ್ಬ್ ಆಗಿಬಿಡ್ತಾನೆ. ಸೊ ಅವನಿಗೊಂಥರ ಭಯ ಆಗುತ್ತೆ. ಆ ಸಂದರ್ಭದಲ್ಲಿ ಅವನು ಏನು ಯೋಚಿಸ್ತಾನಪ್ಪ ಅಂದರೆ, ಇವನು ಬಹಳ ಇನ್ಫ್ಲುಯೆನ್ಸ್ ಇರುವಂತಹ ಮನುಷ್ಯ, ಇವನು ತುಂಬ ಶ್ರೀಮಂತ ಕೂಡ ಕಾಣ್ತಾ ಇದ್ದಾನೆ, ಇವನು ನನ್ನ ಬಗ್ಗೆ ಅಂದರೆ ಧೀರಾನ ಬಗ್ಗೆ ಪೊಲೀಸಿಗೆ ಎಲ್ಲಾದರೂ ಕಂಪ್ಲೇಂಟ್ ಕೊಟ್ಬಿಟ್ಟಾನು ಅಂತ ಹೇಳಿ ಅವನಿಗೆ ಯೋಚನೆ ಆಗುತ್ತೆ. ಸೊ ಹಿ ಕಾನ್ಸಂಟ್ರೇಟೆಡ್ ಹಿಸ್ ಅಟೆನ್ಷನ್ ಆನ್ ಪಾಲಿಷಿಂಗ್ ದ ಶೂ. ಆದ್ದರಿಂದ ಅವನೇನು ಮಾಡ್ತಾನೆ, ತನ್ನ ಇಡೀ ಧ್ಯಾನವನ್ನು ಶೂ ಪಾಲಿಷ್ ಮಾಡೋದ್ರ ಮೇಲೆ ಹಾಕ್ತಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ವಾಸ್ ಡನ್ ವಿತ್ ದ ಲೆಫ್ಟ್ ಶೂ, ಧೀರಾ ಸೆಡ್ ದ ಅದರ್ ಶೂ ಸರ್. ಆತ ಬೇಗ ಲೆಫ್ಟ್ ಶೂನ ಪಾಲಿಷ್ ಮಾಡಿ ಮತ್ತೊಂದು ಶೂನ ಮೇಲಿಡಿ ಸರ್ ಅಂತ ಹೇಳಿ ಹೇಳ್ತಾನೆ. ದ ಮ್ಯಾನ್ ಪುಟ್ ಹಿಸ್ ಅದರ್ ಫುಟ್ ಆನ್ ದ ಸ್ಟ್ಯಾಂಡ್. ಹರಿ ಅಪ್ ಫೆಲೋ, ದೇರ್ ಆರ್ ಓನ್ಲಿ 2 more minutes ಫಾರ್ ದ ಶೋ ಟು ಬಿಗಿನ್. ಆ ಮನುಷ್ಯ ತಕ್ಷಣ ತನ್ನ ಬಲಗಾಲನ್ನು ಸ್ಟ್ಯಾಂಡ್ ಮೇಲೆ ಇಟ್ಟು, ಈಗ ಬೇಗ ಮಾಡು, ಇನ್ನು 2 ನಿಮಿಷ ಅಷ್ಟೇ ಇದೆ ಈ ಶೋ ಪ್ರಾರಂಭವಾಗೋಕ್ಕೆ ಅಂತ ಹೇಳ್ತಾ ಇದ್ದಾನೆ. ಧೀರಾನಿಗೆ ಯೋಚನೆ ಆಗುತ್ತೆ, ಇದ್ಯಾಕಪ್ಪ ಇವನು ಹೀಗೆ ಹೇಳ್ತಿದ್ದಾನೆ ಅಂತ ಹೇಳಿ. ಫನ್ನಿ, ಅವನು ಹೇಳ್ತಿರೋ ಮಾತುಗಳು ಇವನಿಗೆ ಒಂಥರ ತಮಾಷೆ ಥರ ಅನಿಸುತ್ತೆ. ಫನ್ನಿ ಅಂದ್ಕೊಂಡು ಮನಸ್ಸಲ್ಲೇ ಅನ್ಕೋತಾನೆ. ಧೀರಾ ಸೆಡ್ ಟು ಹಿಮ್ಸೆಲ್ಫ್, ಎ ಮೂಮೆಂಟ್ ಅಗೋ ಹಿ ವಾಸ್ ಇನ್ ನೋ ಹರ್ರಿ, ಬಟ್ ನೌ ಹಿ ಈಸ್ ಇನ್ ಎ ಗ್ರೇಟ್ ಹರ್ರಿ. ಅಂದರೆ ಕೆಲ ಕ್ಷಣಗಳ ಹಿಂದೆ ಆತ ತುಂಬ ಟೈಮ್ ಇದೆ ನನ್ನ ಹತ್ರ ಅಂತ ಹೇಳಿದ್ದಲ್ವಾ, ಅವನಿಗೆ ಯಾವುದೇ ರೀತಿ ಬೇಗ ಇರಲಿಲ್ಲ. ಬಟ್ ಈಗ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾನೆ, ಈಗ ಅವನಿಗೆ ತುಂಬ ಬೇಗ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ, ಅದು ಇವನಿಗೆ ಏನನ್ಸುತ್ತೆ, ಫನ್ನಿ ಅನಿಸುತ್ತೆ, ತಮಾಷೆ ಅನಿಸುತ್ತೆ ಒಂಥರ. ಸೊ ಧೀರಾ ಡಸ್ಟೆಡ್ ದ ಶೂ ಕ್ವಿಕ್ಲಿ ಆ್ಯಂಡ್ ಅಪ್ಲೈಡ್ ಸಮ್ ಪಾಲಿಶ್ ಟು ಇಟ್. ಆನಂತರ ಮತ್ತೆ ಧೀರಾ ಏನು ಮಾಡ್ತಾನೆ, ಆ ಶೂನ ಡಸ್ಟ್ ಮಾಡಿ ಅದ್ರ ಮೇಲೆ ಪಾಲಿಶನ್ನು ಇಟ್ಟು ಮತ್ತೆ ಆ ಶೂನ ಹೊಳೆಯೋ ಥರ ಪಾಲಿಷ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಸ್ ಹಿ ವಾಸ್ ಅಬೌಟ್ ಟು ಶೈನ್ ಇಟ್ ವಿತ್ ದ ಕ್ಲಾತ್, ಹಿ ಫೌಂಡ್ ಸಮಥಿಂಗ್ ಸ್ಟಿಕ್ಕಿಂಗ್ ಔಟ್ ಆಫ್ ಇಟ್ ಅಟ್ ದ ಬ್ಯಾಕ್. ಯಾವಾಗ ಧೀರಾ ತನ್ನ ಬಟ್ಟೆಯ ಮೂಲಕ ಆ ಶೂನ ಶೈನ್ ಮಾಡಲಿಕ್ಕೆ ಹೊಳೆಯೋ ಥರ ಉಜ್ಲಿಕ್ಕೆ ಪ್ರಾರಂಭಿಸ್ತಾನೋ, ಆಗ ಅವನಿಗೆ ಏನೋ ತನ್ನ ಒಂದು ಬಟ್ಟೆಗೆ ಅಂಟ್ಕೋತಾ ಇದೆ ಅಂತ ಹೇಳಿ ಅವನಿಗೆ ಅನಿಸುತ್ತೆ. ವಾಟ್ ಕ್ಯಾನ್ ಇಟ್ ಬಿ? ಧೀರಾ ವಾಂಡರ್ಡ್. ಹಿ ಬೆಂಟ್ ಹಿಸ್ ಹೆಡ್ ಟು ಟೇಕ್ ದ ಕ್ಲೋಸರ್ ಲುಕ್. ಮೈ ಗುಡ್ನೆಸ್, ಏನಿರ್ಬೋದಿದು ಅಂತ ಹೇಳಿ ಧೀರಾನಿಗೆ ಆಶ್ಚರ್ಯ ಆಗುತ್ತೆ. ಆತ ಬಗ್ಬಿಟ್ಟು ನೋಡ್ತಾನೆ, ಶೂನ ಹತ್ರ ಹೋಗಿ ನೋಡ್ತಾನೆ. ಮತ್ತೆ ಹೇಳ್ತಾನೆ, ಅಪ್ಪ ದೇವ್ರೇ, ಮೈ ಗುಡ್ನೆಸ್ ಅಂತ ಹೇಳಿ ಹೇಳ್ಕೊತಾನೆ. ಫಂಬಲ್, ಸರ್ಚ್ ಅಬೌಟ್ awkwardly. Yell means shout, cry shrilly, ಕಿರ್ಚುವಂಥದ್ದು. Wallet, a small folding case for carrying money and credit cards. ಪರ್ಸ್ ಅಂತ ನೀವೇನು ಹೇಳ್ತೀರಲ್ವಾ, ಸೊ ಸ್ಮಾಲ್ ಫೋಲ್ಡೆಡ್ ಕೇಸ್ ಇಟ್ ಈಸ್. ಲೆಟ್ಸ್ ಕಂಟಿನ್ಯೂ ದ ಲೆಸನ್. That all Dubai, it's time, the man said, taking his foot off the stand. Dhira continued to shine the shoe with the cloth while the man fumbled in his wallet for change. ಆಯ್ತಾ ಅಂತ ಹೇಳಿ ಗದರಿಸ್ತಾನೆ. ಕೇಳ್ತಾ ಹುಡುಗಂಗೆ, ಮಾಡಾಯ್ತಾ ಶೂ ಪಾಲಿಶು, ಈಗಾಗಲೇ ಟೈಮ್ ಆಗಿ ಹೋಗಿದೆ ಅಂತ ಹೇಳ್ತಾ ಆತ ಏನು ಮಾಡ್ತಾನೆ, ಸ್ಟ್ಯಾಂಡಿಂದ ತನ್ನ ಕಾಲನ್ನು ಹಿಂದೆ ತಕ್ಕೊಳ್ತಾನೆ. ಆದರೆ ಧೀರಾ ಇನ್ನು ತನ್ನ ಶೂ ಪಾಲಿಷ್ ಮಾಡೋದ್ರಲ್ಲೇ ಇದ್ದಾನೆ, ರೈಟ್ ಲೆಗ್. ಆತ ಕಾಲನ್ನು ಎಳ್ಕೊಂಡು ತಕ್ಷಣ ಅವನಿಗೆ ತನ್ನ ಒಂದು ತರಾತುರಿಯಲ್ಲಿ ವಾಲೆಟ್ ಅಂದರೆ ತನ್ನ ಪರ್ಸನ್ನು ತೆಗೆದು ಅವನಿಗೆ ದುಡ್ಡನ್ನು ಕೊಡಲಿಕ್ಕೆ ತೆಗಿತಾ ಇದ್ದಾನೆ. ದ ಬಾಯ್ ಕ್ವಿಕ್ಲಿ ಟೈಡ್ ದ ಎಂಡ್ಸ್ of the laces of the 2 shoes and got up without taking the coin. The man held out and rushed to the policeman. He could hear the man yelling, "Hey, I will get you." But what's happening? ತಕ್ಷಣ ಆ ಹುಡುಗ ಧೀರ ಏನು ಮಾಡ್ತಾನೆ ನೋಡಿ, ತನ್ನ ಸಮಯ ಪ್ರಜ್ಞೆಯನ್ನು ಇಲ್ಲಿ ಮೆರಿತಾ ಇದ್ದಾನೆ ಅವನು. ಓಕೆ, ಏನಪ್ಪ ಅದು ಅಂದರೆ, ಆತ ತನ್ನ ಬುದ್ಧಿವಂತಿಕೆಯಿಂದ 2 ಶೂಗಳ ಒಂದು ಲೇಸ್ಗಳನ್ನು ಆತ ಕಟ್ಟಿಬಿಡ್ತಾನೆ. ಹಾಗೆ ಅವನ ಹತ್ರದಿಂದ ಆ ದುಡ್ಡನ್ನು ಕೂಡ ಅವನು ತಗೊಳ್ಳೋದಿಲ್ಲ.
ತಕ್ಷಣ ಅಲ್ಲಿಂದ ಎದ್ದು ಪೊಲೀಸ್ ಮ್ಯಾನ್ ನಿಂತಿದ್ನಲ್ವಾ, ಆ ಪೊಲೀಸರ ಹತ್ರ ಈತ ಓಡ್ ಹೋಗ್ತಾನೆ ಧೀರ, ಮತ್ತು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾನೆ. ಹಿ ಕುಡ್ ಹಿಯರ್ ದ ಮ್ಯಾನ್ ಯೆಲ್ಲಿಂಗ್, ಆತ ಕಿರಿಚೋದನ್ನು ಕೇಳಿಸ್ಕೊಂಡು, ಹೇ ಐ ವಿಲ್ ಗೆಟ್ ಯು, ನಾನು ನಿನ್ನ ಹಿಡಿದ್ಬಿಟ್ಟೆ, ವಾಟ್ಸ್ ಹ್ಯಾಪನಿಂಗ್, ಏನಾಯಿತು ಅಂದ್ಕೊಂಡು ಆತ ಕಿರಿಚ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರಾ. ದ ಮ್ಯಾನ್ ಫೆಲ್ ಫ್ಲ್ಯಾಟ್ ಆನ್ ಹಿಸ್ ಫೇಸ್ ವೆನ್ ಹಿ ಟ್ರೈಡ್ ಟು ವಾಕ್, ವೈಲ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೆಟ್ ಅಪ್. ಧೀರ ವಾಸ್ ಬ್ಯಾಕ್ with the two policemen. They caught hold of him. ಈತ ಪೊಲೀಸರ ಹತ್ರ ಓಡೋಗ್ತಿರೋದನ್ನು ಗೊತ್ತು ಮಾಡ್ಕೊಂಡು ಏನು ಮಾಡ್ತಾನೆ, ಆ ಮನುಷ್ಯ ಅಲ್ಲಿಂದ ಓಡೋಗಬೇಕು ಅಂತ ಹೇಳಿ ಪ್ರಯತ್ನಿಸ್ತಾನೆ. ತಕ್ಷಣ ಆತ ಅಲ್ಲಿಂದ ಓಡೋದಕ್ಕೆ ಪ್ರಯತ್ನಿಸಿದಾಗ ತನ್ನ ಎರಡೂ ಕಾಲುಗಳಿಗೆ ಶೂ ಲೇಸ್ ಕಟ್ಟಿರೋದ್ರಿಂದ ಆತ ಹಾಗೆಯೇ ಬೀಳ್ತಾನೆ. ಬಿದ್ದ ನಂತರ ಎದ್ದೊಳೋದಕ್ಕೆ ಅಂತ ಬಹಳಷ್ಟು ಪ್ರಯತ್ನಿಸ್ತಾನೆ. ಅಷ್ಟರಲ್ಲಿ ಧೀರ ಪೊಲೀಸರನ್ನು ಕರ್ಕೊಂಡು ಅಲ್ಲಿಗೆ ಬಂದುಬಿಡ್ತಾನೆ. ನಾವು ನಿನ್ನನ್ನು ಹಿಡಿದ್ಬಿಟ್ವಿ ಅಂತ ಹೇಳಿ ಅವರು ಹೇಳ್ತಾರೆ. ಎಸ್, ಹಿ ವಾಸ್ ದ ಜ್ಯುವೆಲ್ ಥೀಫ್. ಎಸ್, ಹೌದು, ಆತನೇ ಆ ಒಂದು ಸರವನ್ನು ಕದ್ದಿರುವಂತಹ ಕಳ್ಳ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ದ ಗೋಲ್ಡ್ ನೆಕ್ಲೆಸ್ ವಾಸ್ ಫೌಂಡ್ ಇನ್ ಹಿಸ್ ಶೂ ಆ್ಯಂಡ್ ಹಿಸ್ ಬಿಯರ್ಡ್ ಇನ್ ಹಿಸ್ ಪಾಕೆಟ್. ಹಿ ವಾಸ್ ಟೇಕನ್ ಟು ದ ಪೊಲೀಸ್ ಸ್ಟೇಷನ್. ಆ ಗೋಲ್ಡ್ ನೆಕ್ಲೆಸ್ಸು ಅವನ ಒಂದು ಶೂನ ಪಾಲಿಷ್ ಮಾಡ್ತಿರುವಾಗ ಈ ಧೀರನಿಗೆ ಕಾಣಿಸಿರುತ್ತೆ, ಆ ಶೂನಲ್ಲೇ ಇರುತ್ತೆ ಅದು, ಆ ಗೋಲ್ಡ್ ನೆಕ್ಲೆಸ್. ಮತ್ತು ಆ ಬಿಯರ್ಡ್, ಅವನೊಬ್ಬ ಗಡ್ಡಧಾರಿ ಅಂತ ಹೇಳಿದ್ದ ಅಲ್ವಾ ಫಸ್ಟು, ಪಾಸಬಾಯ್, ಒಬ್ಬ ದಾರಿ ಹೋಗ. ಸೊ ಆ ಬಿಯರ್ಡ್ ಎಲ್ಲಿತ್ತಪ್ಪ ಅಂದರೆ ಇನ್ ಹಿಸ್ ಪಾಕೆಟ್. ಆತ ವಾಲೆಟ್ ತೆಗೆಯುವಾಗ ಆ ಗಡ್ಡ ಕೂಡ ಇವನಿಗೆ ಕಾಣಿಸಿರುತ್ತೆ. ತಕ್ಷಣ ಧೀರ ಏನು ಅನ್ಕೋತಾನೆ, ಓ ಎಸ್, ಇವನೇ ಕಳ್ಳ, ಇವನನ್ನು ಹಿಡಿಬೇಕು ಅಂತ ಹೇಳಿ ಆ ಒಂದು ಟೈಮ್ನಲ್ಲಿ ಆತ ಏನು ಮಾಡ್ತಾನೆ, ಶೂ ಲೇಸನ್ನು ಟೈ ಮಾಡ್ತಾನೆ, ಕಟ್ಟುಬಿಡ್ತಾನೆ. ಹೀಗೆ ಮಾಡಿ ಆತ ಪೊಲೀಸರನ್ನ ಕರ್ಕೊಂಡು ಬಂದು ಇವನನ್ನು ಹಿಡಿಸ್ತಾನೆ. ಅಬೌಟ್ ದಿಸ್ ಪ್ಯಾರಾ ವಿ ಹ್ಯಾವ್ ಸಮ್ ಕ್ವಶನ್ಸ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಒನ್, ವಾಟ್ ಡಿಡ್ ಧೀರ ಫೈಂಡ್ ಇನ್ ದ ಶೂಸ್? ಧೀರನಿಗೆ ಶೂನಲ್ಲಿ ಏನು ಸಿಗುತ್ತೆ? Answer is, Dheera found the gold necklace on the shoes. Second one, where was beard of the thief? ಕಳ್ಳನ ಗಡ್ಡ ಎಲ್ಲಿತ್ತು? The answer is, the beard of the thief was in his pocket. ಅವನ ಪಾಕೆಟ್ನಲ್ಲಿತ್ತು. Third question, how did Dheera make the thief fall? The answer is, Dheera quickly tied the ends of the laces of the two shoes. When the thief tried to walk, he fell on his face. The last para. Of course, Dheera was praised for his presence of mind. He was also rewarded by the police and by the jeweler. His school, too, honored him with a medal for his bravery. ಕೊನೆಯದಾಗಿ ಈ ಒಂದು ಧೀರ ಮಾಡಿದಂತಹ ಕೆಲಸದಿಂದ ಆತನ ಒಂದು ಸಮಯ ಪ್ರಜ್ಞೆ, ಆ ಟೈಮಿಗೆ ಆತ ಮಾಡಬೇಕಾದಂತಹ ಕೆಲಸವನ್ನು ಆತ ಅರಿತು ಅದನ್ನು ಮಾಡಿ ಆತ ಆ ಕಳ್ಳನನ್ನು ಹಿಡಿಸಿದ ರೀತಿ, ಇವೆಲ್ಲವುಗಳಿಂದ ಆತನನ್ನು ಆ ಪೊಲೀಸರು ಮತ್ತು ಜನರು ತುಂಬ ಹೊಗಳ್ತಾರೆ. ಹಾಗೆಯೇ ಆತನಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ. ಹಾಗೆ ಆತನ ಶಾಲೆಯಲ್ಲಿ ಕೂಡ ಅವನಿಗೆ ಒಂದು ಗೌರವವನ್ನು ಕೊಡಲಾಗುತ್ತೆ ಮತ್ತು ಮೆಡಲನ್ನು ಕೂಡ ಅವನಿಗೆ ಕೊಡ್ತಾರೆ. ಆತ ಒಬ್ಬ ಧೈರ್ಯಶಾಲಿ ಆದ್ದರಿಂದ ಈ ಎಲ್ಲ ಗೌರವಗಳು ಅವನಿಗೆ ಸಲ್ಲುತ್ತೆ. ಗೊತ್ತಾಯ್ತಾ ಚಿಲ್ಡ್ರನ್? ಸೊ ಈ ರೀತಿಯಾಗಿ ಮಕ್ಕಳು ಬುದ್ಧಿವಂತರಾಗಿರಬೇಕು. ಆತ ಕಷ್ಟಪಟ್ಟು ದುಡಿಯುವಂಥ ಹುಡುಗನಾದರೂ ಕೂಡ ಆತನ ಬುದ್ಧಿ ಎಷ್ಟು ಚುರುಕಿದೆ, ಅಷ್ಟರಲ್ಲೇ ಆತ ಇಡೀ ಒಂದು ಸನ್ನಿವೇಶವನ್ನು ಅರಿತುಕೊಂಡು ಕಳ್ಳನನ್ನು ಹಿಡಿಯೋದ್ರಲ್ಲಿ ಪೊಲೀಸರಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾನೆ ಅನ್ನೋದು ಈ ಒಂದು ಪಾಠದಲ್ಲಿ ಅತ್ಯುತ್ತಮವಾಗಿ ಚಿತ್ರಣವಾಗಿದೆ ಅಲ್ವಾ? ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಹಾಗೆಯೇ ಸಮಯ ಪ್ರಜ್ಞೆಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಪಾಠದ ಆಶಯ ಆಗಿದೆ. ಧನ್ಯವಾದಗಳು. Thank you children. Thus the lesson is completed. See you in the next class.